ವೀಕ್ಷಕರೇ, ದಿನಕ್ಕೊಂದು ಆತ್ಮೀಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಕೂಡ ಒಂದು ಆತ್ಮೀಕ ಕಥೆಯನ್ನ ನೋಡೋಣ. ಶ್ರಮೆಯನ್ನ ದೇವರು ಆಶೀರ್ವಾದವಾಗಿ ಮಾರ್ಪಡಿಸುತ್ತಾರೆ. ನೀವೆಲ್ಲರೂ ಕೇಳಿರ್ಬೋದು, ಜಾನ್ ಬನಿಯನ್ ಎಂಬಂತ ಒಬ್ಬ ದೊಡ್ಡ ದೇವ ಸೇವಕರು. ಅವರು ಒಂದು ಸಾರಿ ಸೆರೆಮನೆಯಲ್ಲಿ ಹಾಕುವ ಮುಂಚಿತವಾಗಿ ನ್ಯಾಯ ತೀರಿಸುವುದಕ್ಕಾಗಿ ಕಾನೂನಿನ ಪ್ರಕಾರ ಅವರನ್ನ ತೀರ್ಪು ಮಾಡಲಿಕ್ಕಿರುವಾಗ ಅವರು ಹೇಳಿದರು, ನೀನು ಪ್ರಸಂಗಿಸುವುದನ್ನ ಬಿಟ್ಟರೆ ನಾವು ನಿಮ್ಮನ್ನು ಬಿಟ್ಟು ಬಿಡುತ್ತೇವೆ ಎಂಬುದಾಗಿ ಹೇಳಿದಾಗ ಆಗ ಜಾನ್ ಬನಿಯನ್ ಅವರು ಹೇಳಿದರು, ನಾನು ಪ್ರಸಂಗ ಮಾಡುವುದನ್ನ ಬಿಡುವುದಿಲ್ಲ. ಆಗ ನ್ಯಾಯಾಧಿಪತಿಯವರು, ಹಾಗಿಲ್ಲದಿದ್ದರೆ ಸುವಾರ್ತೆಯ ನಿಮಿತ್ತವಾಗಿ ನಿನ್ನನ್ನು ನಾವು ಸೆರೆಮನೆಗೆ ಹಾಕುತ್ತೇವೆ ಎಂಬುದಾಗಿ ಒಂದಲ್ಲ ಎರಡಲ್ಲ 12 ವರ್ಷಗಳ ಅವರಿಗೆ ಜೈಲ್ ಶಿಕ್ಷೆಯನ್ನು ಕೊಟ್ಟರು. ಆ ಸೆರೆಮನೆಯಲ್ಲಿ ಅವರ ಅನೇಕ ಶ್ರಮೆಗಳು ಅಲ್ಪ ಸ್ವಲ್ಪವಲ್ಲ, ಅನೇಕ ಶ್ರಮೆಗಳನ್ನು 12 ವರ್ಷಗಳ ಕಾಲ ಅವರು ಅನುಭವಿಸಿದರು. ಬಿಡುಗಡೆಗಾಗಿ ಪ್ರಾರ್ಥಿಸಿದ, ದೇವರೇ, ಪೇತ್ರನನ್ನ ಸೆರೆಮನೆಯಿಂದ ಬಿಡುಗಡೆಗೊಳಿಸಿದೆಯಾ, ನನ್ನನ್ನು ಬಿಡುಗಡೆಗೊಳಿಸೆಂಬುದಾಗಿ ಪ್ರಾರ್ಥಿಸಿದರು. ಆದರೆ ಅವರ ಪ್ರಾರ್ಥನೆಗೆ ಯಾವ ಉತ್ತರ ಬರಲಿಲ್ಲ. ಆದರೆ ಅವರು ಆ 12 ವರ್ಷ ಆ ಸೆರೆಮನೆಯಲ್ಲಿ ಇರುವಾಗ ದೇವರು ಕನಸಿನಲ್ಲಿ ಒಂದು ಸುಂದರವಾದ ಚಿತ್ರಣದ ಒಂದು ಚಿತ್ರವನ್ನ ಅಥವಾ ಒಂದು ಸಿನಿಮಾದ ರೀತಿಯಲ್ಲಿ ಒಂದು ದೊಡ್ಡ ಒಂದು ಕಾರ್ಯವನ್ನು ಅವರಿಗೆ ಪ್ರಕಟಪಡಿಸಿದರು. ಅವರು ಅದನ್ನ ಯಾತ್ರಿಕನ ಸಂಚಾರ ಎಂಬಂತ ಒಂದು ಪುಸ್ತಕವನ್ನ ಪ್ರಕಟಪಡಿಸಿದರು. ಅಥವಾ ದೇವರು ಅವರಿಗೇನು ಪ್ರಕಟಪಡಿಸಿದ್ದರೋ ಅದನ್ನ ಸುಂದರವಾಗಿ ಬರೆದು ಒಂದು ಕಥಾ ರೂಪದಲ್ಲಿ ಅದನ್ನ ಬರೆದರು. 1676ನೇ ಇಸ್ವಿಯಲ್ಲಿ ಅವರು ಬರೆದಂಥ, ಸೆರೆಮನೆಯಲ್ಲಿ ಬರೆದಂಥ, ದೇವರು ಕೊಟ್ಟ ಆ ಕನಸನ್ನು ಬರೆದಂಥ ಯಾತ್ರಿಕನ ಸಂಚಾರ ಎಂಬ ಪುಸ್ತಕ ಬಿಡುಗಡೆಯಾಯಿತು. ಈ ಪುಸ್ತಕ 300 ವರ್ಷಗಳಿಂದಲೂ ಪದೇ ಪದೇ ಮುದ್ರಿಸಲ್ಪಟ್ಟು ಲೋಕದ ಎಲ್ಲ ಭಾಗಗಳಲ್ಲಿ ಸತ್ಯ ವೇದದ ನಂತರ ಒಂದು ಉತ್ತಮ ಕೃತಿಯಾಗಿ ನಿಂತಿದೆ. ಅದು ಮಾತ್ರವಲ್ಲ, ಅನೇಕ ಭಾಷೆಗಳಲ್ಲಿ ಭಾಷಾಂತರಿಸಲ್ಪಟ್ಟಿದೆ. ಸೈತಾನನವರನ್ನ ಸೆರೆಮನೆಗೆ ಹಾಕಿ ಅವರ ಸೇವೆ ಮಾಡಿದ ಹಾಗೆ ಮಾಡಿದ. ಆದರೆ ಅವರ 12 ವರ್ಷದಲ್ಲಿ ಮಾಡದ ಸೇವೆ, ಅವರು ಬರೆದಂಥ ಪುಸ್ತಕ ಅನೇಕ ಜನರ ಜೀವಿತವನ್ನು ಮಾರ್ಪಡಿಸಿ ಕ್ರಿಸ್ತನ ಕಡೆಗೆ ತಂದಿದೆ. ಹೌದು ದೇವ ಮಕ್ಕಳೇ, ದೇವರು ನಿಮ್ಮ ಪ್ರತಿಯೊಂದು ಶ್ರಮೆಯನ್ನ ಆಶೀರ್ವಾದವಾಗಿ ಮಾರ್ಪಡಿಸುತ್ತಾನೆ. ಅದಕ್ಕೆ ಕೀರ್ತನೆ 112 4ನೇ ವಚನ ಹೇಳ್ತದೆ, ಯಥಾರ್ಥರಿಗೆ ಕತ್ತಲೆ ಎಲ್ಲಿಯೂ ಜ್ಯೋತಿ ಮೂಡುವುದು, ದೇವರೇ ಆ ಜ್ಯೋತಿ. ಮೀಕ 7:8 ಭಕ್ತನು ಹೇಳ್ತಾನೆ, ನಾನು ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಹೇಳ್ತದೆ, ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗುತ್ತದೆ ಎಂಬುದಾಗಿ ಗೊತ್ತಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಿರುವುದಾದರೆ ಪ್ರೀತಿಯ ದೇವ ಮಕ್ಕಳೇ, ನಾನು ಇನ್ನೊಂದು ಆತ್ಮೀಕ ಕಥೆಯೊಂದಿಗೆ ನಿಮ್ಮನ್ನ ಸಂಧಿಸುತ್ತೇನೆ. ನಿಮ್ಮ ಸಹೋದರ ಪೌಲ್ ಜಾಯ್.